ಓಂ ಶಾಂತಿ. ಇವತ್ತು ನಾವು ಪರಮಾತ್ಮನನ್ನ ಯಥಾರ್ಥವಾಗಿ ನೆನಪು ಹೇಗ್ ಮಾಡುವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವಾಗ ನಾವು ಪರಮಾತ್ಮನನ್ನ ಕರೆಕ್ಟ್ ಆಗಿರುವಂತಹ ವೇದಲ್ಲಿ ಹೋಗಿ ನೆನಪು ಮಾಡಿದಾಗ ಅವರಿಂದ ಶಕ್ತಿಗಳು ಬರ್ತವೆ. ಆ ಶಕ್ತಿಗಳಿಂದ ನಮ್ಮ ಜೀವನ ಏನಾಗುತ್ತೆ, ಸುಂದರಮಯ ಆಗುತ್ತೆ. ಆದ್ರೆ ನಾವೀಗ ನಾವು ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ನಮ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನ ಎದುರಿಸ್ಲಿಕ್ಕೆ ನಮಗೆ ಶಕ್ತಿ ಇರೋದಿಲ್ಲ. ಎಲ್ಲರ ಹತ್ರ ಏನ್ ಮಾಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಹಂಗಿದ್ರೆ ಭಗವಂತನನ್ನ ನಾನ್ ನೆನಪು ಮಾಡ್ತಾ ಇರ್ತೀನಲ್ಲ, ಪೂಜೆ ಮಾಡ್ತಾ ಇರ್ತೀನಲ್ಲ, ಹಾಗಿದ್ರೆ ಅದು ಸರಿಯಾದ ದಾರಿ ಇದೇನಾ ಅಥವಾ ಇಲ್ಲ ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪರಮಾತ್ಮನನ್ನ ಹೇಗ್ ನೆನಪು ಮಾಡ್ಬೇಕು, ಮತ್ತೆ ನೆನಪು ಮಾಡ್ಬೇಕಾದ್ರೆ ನನ್ನನ್ನು ನಾನು ಏನಂತ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಭಗವಂತ ಯಾರು, ಅವ್ರು ಹೇಗಿದ್ದಾರೆ, ಅವ್ರು ಎಲ್ಲಿದ್ದಾರೆ, ಅವ್ರು ಏನ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಗೀಗ ಪ್ರತಿಯೊಂದು ಧರ್ಮದವರು, ಧರ್ಮ ಸ್ಥಾಪಕರು ಬಂದು ಏನ್ ಹೇಳಿದ್ದಾರೆ, ಪರಮಾತ್ಮನಲ್ಲಿ ನಂಬಿಕೆಯನ್ನ ಇಡಿ. ಬಿಲೀವ್ ಇನ್ ಗಾಡ್. ಭಗವಂತನನ್ನ ನಂಬಿ, ಪರಮಾತ್ಮನಲ್ಲಿ ನಂಬಿಕೆ ಇಡೋದೇನೋ ಮೊದಲನೇ ಕರ್ತವ್ಯ ನಿಮ್ದು. ಅದಾದ್ಮೇಲೆ ಮುಂದಿನ ನಮ್ದು ಏನಾಗುತ್ತೆ, ಸಹಜವಾಗಿ ದಾರಿ ಹೋಗುತ್ತೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಇನ್ನೂ ಕೂಡ ಭಗವಂತನ ಬಗ್ಗೆ ಕೆಲವೊಂದಷ್ಟು ಏನಿದಾವೆ, ಗೊಂದಲಗಳಿದಾವೆ. ಏನಂದ್ರೆ ಈಶ್ವರ ಅಥವಾ ಅಲ್ಲ ಯಾರು, ಅವ್ರು ಹೇಗಿದ್ದಾರೆ, ಅವ್ರ ಗುಣಗಳೇನು, ಅವ್ರು ಎಲ್ಲಿದ್ದಾರೆ, ಅವ್ರು ಯಾವ ಭಾಷೆಯಲ್ಲಿ ನಾವು ಅವ್ರ ಜೊತೆ ಮಾತಾಡ್ಬೋದು. ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ನನ್ನ ಫ್ರೆಂಡ್ಸ್ 4 ಜನ ಒಂದು ಪೇಂಟಿಂಗ್ ನೋಡ್ಲಿಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಆ ಪೇಂಟಿಂಗ್ ನೋಡ್ ಬಂದು 4 ಜನ ಕೂಡ ಏನ್ ಮಾಡ್ತಾ ಇರ್ತಾರೆ, ನನಗೆ ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ 4 ಜನದ್ದು ಕೂಡ ಒಪಿನಿಯನ್ ಸೇಮ್ ಆಗಿರೋದಿಲ್ಲ. ಸ್ವಲ್ಪ ಸ್ವಲ್ಪ ಆದ್ರೂ ಚೇಂಜ್ ಆಗಿರುತ್ತೆ. ಒಬ್ರು ಹೇಳ್ತಾರೆ, ಇಲ್ಲ ಅದು ನೋಡ್ಲಿಕ್ಕೆ ಸೂರ್ಯನ್ ತರ ಇತ್ತು. ಇಲ್ಲ ಒಬ್ರು ಹೇಳ್ತಾರೆ, ಅದು ತಾಯಿಯ ಗರ್ಭದ ತರ ಇತ್ತು, ಮಗು ಅದ್ರಲ್ಲಿ ಜನಿಸ್ತಾ ಇತ್ತು ಅಂತ. ಆದ್ರೆ ನಾನ್ಯಾರು, ನಾನ್ ಕೇಳುವವಳು. ಅವ್ರ್ 4 ಜನ ಹೇಳೋರು. ಹಂಗಿದ್ರೆ ಅವ್ರ್ 4 ಜನ ಹೇಳುವಾಗ ನನಗೇನನ್ಸತ್ತೆ, ಇವ್ರು ಒಂದ್ ಪೇಂಟಿಂಗ್ ನೋಡ್ ಬಂದಾರ ಅಥವಾ 4 ಪೇಂಟಿಂಗ್ ನೋಡ್ ಬಂದಾರ ಅಂತ ಅನ್ಸುತ್ತೆ ಅಲ್ವಾ? ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಯಾವ್ದು ಕರೆಕ್ಟ್ ಆಗಿದೆ ಇದ್ರಲ್ಲಿ? ಅದಕ್ಕೆ ಅವ್ರು ಬಂದು ಹೇಳ್ತಾರೆ, ನೀನ್ ಅದನ್ನ ಏನ್ ಮಾಡ್ಕೋ, ಚಿತ್ರ ರೂಪದಲ್ಲಿ ಬಿಡಿಸ್ಲಿಕ್ಕೆ ಟ್ರೈ ಮಾಡು ಅಂತ ನನಗ್ ಹೇಳ್ತಾರೆ. ಆದ್ರೆ ನನಗೆ 4 ಜನದ ಒಪಿನಿಯನ್ ಕೇಳಿದ್ರೆ ಯಾವ್ದು ಕರೆಕ್ಟ್ ಆಗಿದೆ ಅಂತ ಗೊತ್ತೇ ಇಲ್ಲ. ಏನಾಗಿದ್ದೀನಿ, ಕನ್ಫ್ಯೂಷನ್‌ದಲ್ಲಿದ್ದೀನಿ. ಅದೇ ರೀತಿ ನೋಡಿ, ಈಗ ನಮ್ ತಂದೆ ಅಥವಾ ನಾನು ಒಬ್ಳೇ ಇರ್ತೀನಿ. ನಾನೊಬ್ಳೇ ಇರುವಾಗ ನನ್ ಬಗ್ಗೆ 4 ಜನ ಏನ್ ಮಾಡ್ತಾರೆ, ಡಿಫರೆಂಟ್ ಆಗಿ ಥಿಂಕ್ ಮಾಡ್ತಾರೆ. ಅವ್ರು ಯಾವ ಆಧಾರದ ಮೇಲೆ ಥಿಂಕ್ ಮಾಡ್ತಾರೆ, ಅವ್ರು ಯಾವ ರೀತಿ ನನ್ನನ್ನ ಫೀಲ್ ಮಾಡಿರ್ತಾರೆ, ಅವ್ರು ಯಾವ ರೀತಿ ನನ್ ಜೊತೆ ಸಂಬಂಧವನ್ನ ಇಟ್ಕೊಂಡಿರ್ತಾರೆ, ಆ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರೆ, ನನ್ ಬಗ್ಗೆ ಥಿಂಕ್ ಮಾಡ್ತಾರೆ. ಈ ನನ್ ಬಗ್ಗೆ ಯಾರಿಗೋ ಒಬ್ರಿಗೆ ಹೋಗಿ ಅವರು ಹೇಳ್ತಾ ಇರ್ತಾರೆ. ಅವ್ರು ಸ್ವಲ್ಪ ಜಾಸ್ತಿ ಏನ್ ಮಾಡ್ತಾರೆ, ಸಿಟ್ ಮಾಡ್ತಾರೆ. ಅಥವಾ ಅವ್ರು ಸ್ವಲ್ಪ ಜಾಸ್ತಿ ಏನ್ ಮಾಡ್ತಾರೆ, ಸಿಟ್ಟು ಮಾಡ್ತಾರೆ, ಆದ್ರೆ ಡಿಸಿಪ್ಲಿನ್ ಇರ್ತಾರೆ. ಇಲ್ಲ ಜಾಸ್ತಿ ಕೇರಿಂಗ್ ಇದೆ ಅಥವಾ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅವ್ರು ಯಾವ ರೀತಿ ಅನುಭವ ಮಾಡ್ಕೊಂಡಿರ್ತಾರೆ ಒಬ್ಬೊಬ್ರು, ಅದನ್ನ ಹೋಗಿ ಅವ್ರು ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ. ಹಂಗಿದ್ರೆ ಅದ್ರಲ್ಲಿ ಯಾರು ಕೇಳ್ತಾ ಇರ್ತಾರೆ ನನ್ ಬಗ್ಗೆ, ಅವ್ರಿಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಈ 4 ಜನ ಹೇಳ್ತಾ ಇದ್ದಾರೆ, ಇದ್ರಲ್ಲಿ ಯಾವ್ದು ಸತ್ಯ ಇದೆ, ಯಾವ್ದು ಕರೆಕ್ಟ್ ಆಗಿ ಇವ್ರದ್ದು ಗುಣಗಳಿದಾವೆ ಅನ್ನೋದು ಅವ್ರಿಗೇನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅದೇ ರೀತಿ ಪರಮಾತ್ಮನ ಪರಿಚಯವನ್ನು ಕೂಡ ನಾವೇನ್ ಮಾಡಿದ್ದೇವೆ, ಅನೇಕ ಆತ್ಮಗಳಿಂದ ಕೇಳಿದ್ದೀವಿ. ಅಲ್ಲ, ಈಶ್ವರ್, ಗಾಡ್, ಭಗವಂತ, ಪರಮಾತ್ಮ, ಏಕೋಂಕಾರ ಎಲ್ಲವನ್ನ ಅವ್ರು ಹೇಳಿದ್ರು. ಆದ್ರೆ ಇದ್ರಲ್ಲಿ ನಿಜವಾಗ್ಲೂ ಪರಮಾತ್ಮನ ಪರಿಚಯ ಯಾರು, ಅವ್ರು ಹೆಂಗಿದ್ದಾರೆ, ಅವ್ರು ನೋಡ್ಲಿಕ್ಕೆ ಹೆಂಗಿದ್ದಾರೆ, ಅವ್ರು ಎಲ್ಲಿರ್ತಾರೆ, ಅವ್ರ ಕರ್ತವ್ಯ ಏನು, ಅವ್ರ ಗುಣಗಳೇನು ಅನ್ನೋದು ನಮಗೇನಾಯ್ತು, ಕನ್ಫ್ಯೂಷನ್‌ದಲ್ಲಿ ಬಂದ್ಬಿಟ್ವಿ. ಕೊನೆಗೆ ಇದೇ ಒಂದು ಕನ್ಕ್ಲೂಷನ್‌ಗೆ ಬಂದ್ಬಿಟ್ವಿ, ಏನಂತ, ಭಗವಂತ ಇಲ್ಲವೇ ಇಲ್ಲ. ಅವ್ರು ಅದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಇದು ಮನುಷ್ಯ ಸೃಷ್ಟಿ ಮಾಡಿದ್ದು ನಮ್ ಒಳ್ಳೇದಕ್ಕೋಸ್ಕರ ಅಂತ ಹೇಳಿ ನಾವೇನ್ ಮಾಡ್ಬಿಟ್ವಿ, ಫೈನಲ್ ಕನ್ಕ್ಲೂಷನ್‌ಗೆ ಬಂದ್ಬಿಟ್ವಿ. ಆದ್ರೆ ಈಗ ನೋಡಿ,
ನನ್ನ ನಿಜವಾದ ಪರಿಚಯವನ್ನ ಯಾರು ಹೇಳಿಕ್ ಸಾಧ್ಯ ಹೇಳಿ? ನನ್ನ ನಿಜವಾದ ಪರಿಚಯವನ್ನ ನಾನೇ ಹೇಳಲಿಕ್ಕೆ ಸಾಧ್ಯ. ಇನ್ನೊಬ್ಬರಿಗೆ ನನ್ನ ಕರೆಕ್ಟ್ ಆಗಿರುವ ಪರಿಚಯವನ್ನ ನಾನೇ ಹೇಳಿಕ್ ಸಾಧ್ಯ. ನಾನು ಯಾವ ಸಮಯದಲ್ಲಿ ಹೆಂಗಿರ್ತೀನಿ ಅನ್ನೋ ಪರಿಚಯವನ್ನ ನಾನು ಸ್ವಯಂ ಹೇಳಿದಾಗ ಅವ್ರಿಗೇನಾಗುತ್ತೆ ಅರ್ಥ ಆಗುತ್ತೆ. ಅದೇ ರೀತಿ ಪರಮಾತ್ಮನ ನಿಜವಾದ ಪರಿಚಯವನ್ನ ಸ್ವಯಂ ಪರಮಾತ್ಮನೇ ಬಂದು ಹೇಳ್ಬೇಕು. ಅವಾಗ ನಮಗೇನಾಗುತ್ತೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಅಲ್ವಾ? ಭಗವಂತ ಸ್ವಯಂ ಈ ಭೂಮಿಗೆ ಬಂದು ತನ್ನ ಪರಿಚಯವನ್ನ ಹೇಳ್ತಾ ಇದ್ದಾರೆ. ಅವರೇ ಸ್ವಯಂ ಈ ಭೂಮಿಗೆ ಬಂದು ತನ್ನ ಪರಿಚಯವನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವ್ರು ಹೇಳುವುದಕ್ಕೂ ನಾವು ಮೊದಲು ಕೇಳುವುದಕ್ಕೂ ಸ್ವಲ್ಪ ಕಂಪ್ಯಾರಿಸನ್ ಇದೆ. ಕೆಲವೊಬ್ರು ನಾವು ಇನ್ನು ಪರಮಾತ್ಮನ ಬಗ್ಗೆ ಏನ್ ಕೇಳಿದೀವಿ? ಪರಮಾತ್ಮ ಒಬ್ರೇ ಇದ್ದಾರ? ಅಥವಾ ಕೆಲವೊಬ್ರು ಏನ್ ಹೇಳಿದ್ದಾರೆ? 1000 ಸೂರ್ಯಗಳಿಗಿಂತ ಜಾಸ್ತಿ ಏನಿದ್ದಾರೆ ತೇಜೋಮಯ ಇದ್ದಾರೆ. ಪರಮಾತ್ಮ ಕಣ ಕಣದಲ್ಲಿದ್ದಾರೆ. ಪ್ರಕೃತಿ, ಸೂರ್ಯ, ಚಂದ್ರ ಇವೆಲ್ಲವೂ ಕೂಡ ಏನು ಪರಮಾತ್ಮನ ಸ್ವರೂಪಗಳು. ಮತ್ತು 33 ಕೋಟಿ ದೇವತೆಗಳು ಪರಮಾತ್ಮನ ಅವತಾರಗಳು ಅಂತ ಹೇಳಿದ್ದಾರೆ. ಆದ್ರೆ ಭಗವಂತ ಈಗ ಭೂಮಿಗೆ ಬಂದು ಏನ್ ಹೇಳತ್ತಾರಂದ್ರೆ, ಯಾವಾಗ ಈ ಭೂಮಿಯಲ್ಲಿ ಧರ್ಮದ ಗ್ಲಾನಿ ಆಗುತ್ತೆ, ಇದನ್ನ ನಾವು ಧರ್ಮ ಸಂಸ್ಥಾಪಕರಿಂದನೂ ಕೇಳಿದೀವಿ. ಏನಂತ? ಯಾವಾಗ ನಾವು ಈ ಭೂಮಿಯ ಮೇಲೆ ಧರ್ಮದ ಗ್ಲಾನಿ ಆಗುತ್ತೆ, ಶಾಂತಿ ಆಗುತ್ತೆ, ಅಧರ್ಮ ಅಧರ್ಮ ಜಾಸ್ತಿ ಆಗುತ್ತೆ, ಆ ಸಮಯದಲ್ಲಿ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಣೆ ಆಗ್ತಾರೆ. ಅಂದ್ರೆ ರಾಜ್ಯ ಸತ್ತಾದಲ್ಲೂ ಶಕ್ತಿ ಉಳಿದಿಲ್ಲ, ವಿಜ್ಞಾನ ಸತ್ತಾದಲ್ಲೂ ಶಕ್ತಿ ಉಳಿದಿಲ್ಲ, ಮತ್ತೆ ಧರ್ಮ ಸತ್ತದಲ್ಲೂ ಕೂಡ ಅಲ್ಪ ಸ್ವಲ್ಪ ಶಕ್ತಿ ಉಳಿದಿಲ್ಲ. ಆಗ ಯಾರು ಬರ್ಬೇಕಾಗುತ್ತೆ? ಸ್ವಯಂ ಪರಮಾತ್ಮನೇ ಈ ಭೂಮಿಯ ಮೇಲೆ ಬರ್ಬೇಕಾಗುತ್ತೆ. ಅದು ಎಂತಹ ಸಮಯ? ಇದೇ ಸಮಯ. ನಾವು ನೋಡ್ತಾ ಇದ್ದೀವಿ ದಿನಾಲೂ ಕೂಡ ನ್ಯೂಸ್ ಪೇಪರ್‌ದಲ್ಲಿ. ಇನ್ನು ಎಷ್ಟು ಮಟ್ಟಿಗೆ ಕೆಳಗ್ ಹೋಗ್ತಾರೆ ಅನ್ನೋದು ನಮಗೇನಾಗ್ತಾ ಇಲ್ಲ, ಅರ್ಥ ಆಗ್ತಿಲ್ಲ. ಅಷ್ಟು ಅಂತ ಘಟನೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಇದೇ ಆ ಸಮಯ. ಈ ಸಮಯದಲ್ಲಿ ಪರಮಾತ್ಮ ಭೂಮಿಗೆ ಬಂದು ತನ್ನ ಪರಿಚಯವನ್ನ ಕೊಡ್ತಾರೆ. ಹೆಂಗೆ? ನಾನು ಆತ್ಮ ಇದ್ದೀನಿ ಅಂದ್ಮೇಲೆ ನನಗೇನಿದೆ? ಒಂದು ಶರೀರ ಇದೆ. ಅಂದ್ರೆ ನೀವೆಲ್ಲ ಒಪ್ಕೋತೀರಲ್ವಾ? ಶರೀರ ಅಂದ್ಮೇಲೆ ಇದ್ರಲ್ಲಿ 2 ಮುಖ್ಯ ಪಾತ್ರ. ಒಂದು ಇದ್ರಲ್ಲಿರುವಂತ ಒಂದು ಚೈತನ್ಯ ಶಕ್ತಿ ಆತ್ಮ, ನಾನು ಶರೀರ. ಹಂಗಿದ್ರೆ ಯಾವಾಗ ನಾವು ಶರೀರ ಬಿಡ್ತೀವಿ, ಆಗ ಶರೀರ ಅಲ್ಲೇ ಇರುತ್ತೆ. ಆ ಶರೀರದಲ್ಲಿ ಯಾವುದೋ ಒಂದು ಭಾಗನೂ ಕೂಡ ಹೋಗಿರೋದಿಲ್ಲ. ಆದ್ರೆ ಯಾವ್ದು ಹೋಗಿರುತ್ತೆ? ಸತ್ಯವಾದಂತ ಏನು ಆತ್ಮ ಇದೆ ಅದು ಹೊರಟು ಹೋಗಿರೋದ್ರಿಂದ ಶರೀರ ತನ್ನ ಕಾರ್ಯವನ್ನ ಮಾಡುವುದನ್ನ ನಿಲ್ಲಿಸ್ಬಿಡುತ್ತೆ. ಹಂಗಿದ್ರೆ ನಾನು ಮುಖ್ಯವಾಗಿ ಚೈತನ್ಯ ಶಕ್ತಿ ಯಾರು? ನಾನು ಆತ್ಮ. ಆದ್ರೆ ನಾನು ಆತ್ಮ ಜನನ ಮರಣ ಚಕ್ರದಲ್ಲಿ ಬರ್ತೀನಿ. ಆದ್ರೆ ಪರಮಾತ್ಮ ಅವ್ರು ಸ್ವಯಂ ಬಂದು ಹೇಳ್ತಾರೆ, ನಾನು ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಅವ್ರ ರೂಪ ಹೆಂಗಿದೆ? ನಾನು ಆತ್ಮನ ರೂಪ ಯಾವ ರೀತಿ ಇದೆ ಅದೇ ಆತ್ಮನ ರೂಪ ಜ್ಯೋತಿ ಬಿಂದು. ಅಂದ್ರೆ ಆತ್ಮನನ್ನ ಈ ಈ ಸ್ಥೂಲವಾದ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಏನ್ ಮಾಡ್ಕೋಬಹುದು? ಫೀಲ್ ಮಾಡ್ಕೋಬಹುದು. ಈಗ ಹೇಗೆ ನಮ್ ತಂದೆ ತಾಯಿ ಇದಾರಂದ್ರೆ ಅವ್ರ ಪ್ರೀತಿ, ಅವ್ರ ಮಮತೆಯನ್ನ ನಾವ್ ಏನ್ ಮಾಡ್ಬೋದು? ಫೀಲ್ ಮಾಡ್ಬೋದು. ಅದನ್ನ ತೋರಿಸ್ತೇವೆ ಅಂದ್ರೆ ಅದ್ ನಮಗ್ ಗೊತ್ತೇ ಆಗೋದಿಲ್ಲ. ನಾವ್ ಹೆಂಗ್ ನೋಡ್ಲಿಕ್ ಸಾಧ್ಯ ಅದ್ನ? ಅದೇ ರೀತಿ ಪರಮಾತ್ಮನನ್ನ ಪ್ರೂವ್ ಮಾಡ್ಲಿಕ್ ಆಗೋದಿಲ್ಲ. ಈ ಕಣ್ಣಿಂದ ನೋಡ್ಲಿಕ್ ಆಗೋದಿಲ್ಲ. ಫೀಲ್ ಮಾಡ್ಕೋಬಹುದು. ಭಗವಂತ ಬಂದ್ ಹೇಳೋದಿದೆ, ನೀವ್ ಆತ್ಮನ ರೂಪ ಸೈಜ್ ಅಷ್ಟಿದೆ, ನಾನು ಕೂಡ ಅಷ್ಟೇ ಇದೀನಿ. ಆದ್ರೆ ನಾನು ಪರಮಾತ್ಮ. ಯಾಕಂದ್ರೆ ಪರಮಾತ್ಮ ಜನನ ಮರಣ ಅನ್ನುವಂತಹ ಚಕ್ರದಲ್ಲಿ ಸಿಕ್ಕಾಕೋದಿಲ್ಲ. ಅವರು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ನಾನು ಕೂಡ ಈ ಚಕ್ರದಲ್ಲಿ ಬರೋಕ್ಕಿಂತ ಮುಂಚೆ ಪರಮಾತ್ಮನ ಸಮಾನ ಇದ್ದೆ. ಅವನ ಗುಣಗಳು ನನ್ನಲ್ಲಿ ಇದ್ವಿ. ಯಾವಾಗ ನಾನು ಈ ಜನನ ಮರಣ ಚಕ್ರದಲ್ಲಿ ಬರ್ತೀನಿ, ನನ್ನ ಸಂಸ್ಕಾರಗಳು ಚೇಂಜ್ ಆಗ್ತಾ ಬರ್ತವೆ. ಇಲ್ಲಿ ಹೊಸ ಸಂಸ್ಕಾರ ನಾನು ಕಲ್ತಾ ಹೋಗ್ತೀನಿ. ಆಗ ನಾನು ಆತ್ಮ ಅನ್ನುವಂತ ಸಂಸ್ಕಾರವನ್ನ ನಾನು ಏನ್ ಮಾಡ್ಬಿಡ್ತೀನಿ? ಮರ್ತ್ ಬಿಡ್ತೀನಿ. ಅವಾಗ ನನ್ನ ಕನೆಕ್ಷನ್ ಯಾರು ಇಲ್ಲಿ ಶರೀರಧಾರಿಗಳಿದಾರಲ್ಲ, ಅವ್ರ ಜೊತೆ ನನ್ನ ಕನೆಕ್ಷನ್ ಏನಾಗ್ತಾ ಹೋಗುತ್ತೆ? ಗಟ್ಟಿ ಆಗ್ತಾ ಹೋಗುತ್ತೆ. ನಾನು ಆತ್ಮ ಅಂತ ಅಂದಾಗ ನನ್ನ ಕನೆಕ್ಷನ್ ಯಾರ ಜೊತೆ ಗಟ್ಟಿ ಆಗುತ್ತೆ? ಪರಮಾತ್ಮ. ಪರಮಾತ್ಮನನ್ನ ನೆನಪು ಮಾಡ್ಲಿಕ್ಕೆ ಮೊದಲು ನನ್ನನ್ನು ನಾನು ಆತ್ಮ ಅಂತ ತಿಳ್ಕೋಬೇಕು, ಅನುಭವ ಮಾಡ್ಬೇಕು. ಆಗ ಅವ್ರ ಜೊತೆ ಏನಾಗುತ್ತೆ? ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಯಾರಾದ್ರೂ ನೆನಪು ಮಾಡ್ತಾ ಇರ್ತೀವಿ ನಿಮಗೆ ಇಷ್ಟ ಆದವ್ರನ್ನ.
ಸಡನ್ ಆಗಿ ಅವ್ರದ್ದೇನ್ ಬರುತ್ತೆ, ಫೋನ್ ಬರುತ್ತೆ. ಯಾಕೆ? ನಮ್ ಮೈಂಡು ಅವ್ರ ಮೈಂಡ್‌ಗೆ ಕನೆಕ್ಟ್ ಆಗುತ್ತೆ. ಎಷ್ಟು ಹೊತ್ತು ಕನೆಕ್ಟ್ ಆಗುತ್ತೆ ಅದು ಮೈಂಡ್‌ಗೆ ಗೊತ್ತು. ಅದಕ್ಕೆ ಯಾವಾಗ ಅವ್ರ ಮೈಂಡ್ ನಮ್ ಮೈಂಡ್ ಜೊತೆ ಕನೆಕ್ಟ್ ಆದ್ರೆ, ಅವ್ರು ಏನಾದ್ರು ಫೀಲ್ ಮಾಡ್ಕೊತಾ ಇದ್ರೆ ಅದು ನಮಗೂ ಏನಾಗುತ್ತೆ, ಫೀಲ್ ಆಗುತ್ತೆ. ಅದಕ್ಕೆ ಯಾವಾಗ ನನ್ನನ್ ನಾನು ಆತ್ಮ ಅಂತ ತಿಳ್ಕೊಂಡಾಗ, ನನ್ನ ಸಂಬಂಧ ಯಾರ್ ಜೊತೆ ಗಟ್ಟಿಯಾಗುತ್ತೆ? ಪರಮಾತ್ಮನ ಜೊತೆ ಗಟ್ಟಿಯಾಗುತ್ತೆ. ಇದು ಮೊದಲನೇ ಇಲ್ಲಿ ಒಂದು ಪಾರ್ಟ್. ಮೊದಲನೇ ಸ್ಟೆಪ್ ಇದು. ಏನು? ಭಗವಂತನ ಜೊತೆ ನನ್ನ ಕನೆಕ್ಷನ್ ಅನ್ನ ನಾನ್ ಜೋಡಿಸ್ಬೇಕಂದ್ರೆ, ನನ್ನನ್ನ ನಾನು ಮೊದಲು ಆತ್ಮ ಅಂತ ತಿಳ್ಕೋಬೇಕು. ಆತ್ಮ ಅಂತ ಅನುಭವ ಮಾಡ್ಬೇಕು. ಮತ್ತೆ ಆತ್ಮ ಮತ್ತು ಪರಮಾತ್ಮ ನಡುವೆ ವ್ಯತ್ಯಾಸ ಗೊತ್ತಾಯ್ತು. ಆತ್ಮ, ಪರಮಾತ್ಮ ನೋಡ್ಲಿಕ್ಕೆ ಸೇಮ್. ಆದ್ರೆ ಪರಮಾತ್ಮ ಯಾಕೆ ಅವರು ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ನಾವೇನ್ ಮಾಡ್ತೀವಿ? ಶರೀರವನ್ನ ತಗೋತೀವಿ. ಹಾಗಿದ್ರೆ ಇದ್ರ ಅರ್ಥ ಏನಾಯ್ತು? ಈಗ ಪರಮಾತ್ಮನ್ ಜೊತೆ ಸಂಬಂಧವನ್ನ ಜೋಡಿಸೋದು ಗೊತ್ತಾಯ್ತು. ಅಂದ್ರೆ ಕನೆಕ್ಷನ್ ಅನ್ನ ಜೋಡಿಸೋದು ಗೊತ್ತಾಯ್ತು. ಹಂಗಿದ್ರೆ ಭಗವಂತ ನಾನ್ ಏನ್ ಬೇಡ್ತೀನಲ್ಲ ಅದ್ನೆಲ್ಲ ಕೊಡ್ತಾರ? ನಾವೇನ್ ಮಾಡ್ತೀವಿ? ಪರಮಾತ್ಮನ ಹತ್ರ ಹೋಗಿ ಬೇಡ್ತಾ ಇರ್ತೇವೆ. ನನಗ್ ಶಕ್ತಿ ಕೊಡು, ನನಗ್ ಇದನ್ ಕೊಡು, ನನಗ್ ಅದನ್ ಕೊಡು. ನಂದ್ ಈ ಕೆಲ್ಸ ಮಾಡ್ಕೊಡು, ನಂದ್ ಇದು ಬಾಳ್ ತೊಂದ್ರೆ ಆಗ್ತಾ ಇದೆ, ಆ ಕೆಲ್ಸ ಮಾಡ್ಕೊಡು. ನನ್ನ ಈ ಸಂಸ್ಕಾರ ಬಾಳ್ ನನಗೆ ಕಷ್ಟ ಮಾಡ್ತಾ ಇದೆ, ಕಷ್ಟ ಕೊಡ್ತಾ ಇದೆ, ಇದನ್ ಸುಧಾರಣೆ ಮಾಡು ಅಂತ ಕೇಳಿದಾಗ ಇದೇನಾದ್ರೂ ಆಗುತ್ತಾ? ಇದು ಇಲ್ಲಿವರೆಗೂ ಏನಾಗಿಲ್ಲ, ಆಗೇನೇ ಇಲ್ಲ. ಯಾಕಾಗಿಲ್ಲ? ಯಾಕಾಗಿಲ್ಲ ಅನ್ನೋದಕ್ಕೆ ಪರಮಾತ್ಮ ಉದಾಹರಣೆ ಕೊಡ್ತಾನೆ. ಈಗ ನೋಡಿ, ಭಗವಂತನನ್ನ ಸೂರ್ಯನಿಗೆ ಹೋಲಿಸಿ. ಈಗ ಸೂರ್ಯ ಹೊರಗಡೆ ಇದ್ದಾನೆ. ಅವ್ರು ಯಾವಾಗ್ಲೂ ಒಂದು ಕಾನ್ಸ್ಟಂಟ್ ಎನರ್ಜಿ ಅದು. ಅಲ್ವಾ? ಸೂರ್ಯ ಕಾನ್ಸ್ಟಂಟ್ ಎನರ್ಜಿ. ಸೂರ್ಯ ನಮಗೆ ಏನ್ ಕೊಡ್ಲಿಕ್ ಸಾಧ್ಯ? ಲೈಟ್ ಕೊಡ್ತಾರೆ, ಪವರ್ ಕೊಡ್ತಾರೆ. ಹಂಗಿದ್ರೆ ನಾನ್ ಸೂರ್ಯನ ಹತ್ರ ಹೋಗಿ ನನಗೊಂದ್ ಗಾಡಿ ಕೊಡು ಅಂದ್ರೆ ಕೊಡ್ತಾನ? ಇಲ್ಲ. ಕೊಡ್ಲಿಕ್ ಸಾಧ್ಯನೇ ಇಲ್ಲ. ಅವನಿಂದ ಏನ್ ಕೊಡ್ಲಿಕ್ ಸಾಧ್ಯ? ಲೈಟ್ ಕೊಡ್ಲಿಕ್ ಸಾಧ್ಯ, ಎನರ್ಜಿ ಕೊಡ್ಲಿಕ್ ಸಾಧ್ಯ. ಈಗ ನಾವೇನ್ ಮಾಡೋಣ? ಸೂರ್ಯನ ಬೆಳಕು ಬೇಕಂದ್ರೆ ನಾವೇನ್ ಮಾಡ್ತೀವಿ ಹೇಳಿ? ಹೋಗಿ ಸೂರ್ಯನ ಬೆಳಕು ಎಲ್ಲಿದೆ ಅಲ್ಲಿ ಅವನ ಕೆಳಗಡೆ ಕೂಡ್ತೀವಿ. ಅವಾಗ ನಮಗೇನಾಗುತ್ತೆ? ಸೂರ್ಯನ ಬೆಳಕು ಪ್ರತಿಯೊಂದು ಶರೀರಕ್ಕೆ ಸಿಗುತ್ತೆ. ಕಣ ಶರೀರಕ್ಕೆ ಸಿಗುತ್ತೆ. ಅವಾಗ ಶರೀರ ಏನಾಗುತ್ತೆ? ಶರೀರಕ್ಕೆ ಶಕ್ತಿ ಸಿಗುತ್ತೆ. ಇಲ್ಲ ನಮಗೆ ಸೂರ್ಯನ ಶಕ್ತಿ ಬೇಡ ಅಂತ ಹೇಳಿ ನಾವು ಮನೆ ಒಳಗಡೆ ಬಂದು ಕಿಟಕಿ ಬಾಗಿಲು ಹಾಕೊಂಡು ನಮಗೆ ಸೂರ್ಯನ ಶಕ್ತಿ ಬೇಡ ಅಂತ ನಾವು ಎಸಿ ಆನ್ ಮಾಡ್ಕೊಂಡ್ರೆ ಇದ್ರ ಅರ್ಥ ಇದಲ್ಲ. ಸೂರ್ಯ ಇಲ್ವೇ ಇಲ್ಲ ಅಂತ ಅಲ್ಲ. ನಾವೇನ್ ಮಾಡಿದ್ದೀವಿ? ನಮ್ಮ ಮನೆಯ ಬಾಗಿಲುಗಳನ್ನ ಏನ್ ಮಾಡಿದ್ದೀವಿ? ಮುಚ್ಕೊಂಡಿದ್ದೀವಿ. ಅಂದ್ರೆ ನಾವೇನ್ ಮಾಡಿದೇವಿ? ನಾನ್ ಆತ್ಮ, ಈ ಶರೀರ ನಾನೇ ಶರೀರ ಅನ್ನೋದನ್ನ ತಿಳ್ಕೊಂಡ್ ಬಿಟ್ಟಿದೀನಿ. ನಾನ್ ಆತ್ಮ ಅನ್ನೋದನ್ನ ಅದ್ರಿಂದ ನಾನು ಹೊರಗಡೆ ಹೋಗೇ ಇಲ್ಲ. ಇವಾಗ ನೋಡಿ, ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ತೀವಲ್ಲ, ಅವಾಗ ಚಪ್ಲಿಯನ್ನ ಹೊರಗಡೆ ಕಳೆದು ಹೋಗ್ತಾ ಇರ್ತೀವಿ. ಲೆದರ್ ಇದೆ. ಒಂದೊಂದ್ ದೇವಸ್ಥಾನಗಳಲ್ಲಿ ಪರ್ಸ್ ಅನ್ನ ಅಲೋ ಮಾಡುದಿಲ್ಲ, ಬೆಲ್ಟ್ ಅಲೋ ಮಾಡುದಿಲ್ಲ. ಅಂದ್ರೆ ಲೆದರ್ ಚರ್ಮದ ವಸ್ತುಗಳನ್ನ ನೀವು ಹೊರಗಡೆ ಇಟ್ಟು ಬನ್ನಿ. ಅಂದ್ರೆ ಈ ದೇಹದ ಸಂಬಂಧಿಕರು, ಸಂಬಂಧಗಳನ್ನ ನೀವು ಹೊರಗಡೆ ಇಟ್ಟು ಬಂದಾಗ ಮಾತ್ರ ಪರಮಾತ್ಮನ ದರ್ಶನ ಆಗ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ನಾವು ದೇವಸ್ಥಾನ ಒಳಗಡೆ ಹೋದ ತಕ್ಷಣ ಏನ್ ಮಾಡ್ತೀವಿ? ತಿಲಕವನ್ನ ಹಚ್ಕೋತೀವಿ. ಎಲ್ಲಿ ಹಚ್ಕೋತೀವಿ? ಇಲ್ಲಿ ಹಚ್ಕೋತೀವಿ. ಸಿಂಬಲ್ ಏನು? ನಾನು ಆತ್ಮ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನಮಗ್ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿ. ಅಲ್ವಾ? ಯಾವಾಗ ನಾವು ನನ್ನನ್ನ ಆತ್ಮ ಅಂತ ತಿಳ್ಕೊಂಡಾಗ ಪರಮಾತ್ಮನ ಶಕ್ತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ಪರಮಾತ್ಮನ ಹತ್ರ ಹೋಗಿ ನನಗೆ ಒಂದು ಗಾಡಿ ಕೊಡು ಅಂದ್ರೆ ಭಗವಂತ ಕೊಡ್ತಾನ? ಇಲ್ಲ. ಯಾಕಂದ್ರೆ ಭಗವಂತ ಏನ್ ಕೊಡ್ಲಿಕ್ ಸಾಧ್ಯ? ಅವನು ಕೂಡ ಒಂದು ಕಾನ್ಸ್ಟಂಟ್ ಎನರ್ಜಿ. ಭಗವಂತ ಯಾವಾಗ್ಲೂ ಕೊಡ್ತಾ ಇರ್ತಾನೆ. ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ ಇವೆಲ್ಲವೂ ಕೂಡ ಪರಮಾತ್ಮನ ಗುಣಗಳು, ಶಕ್ತಿಗಳು. ಇವು ಯಾವಾಗ್ಲೂ ಕೂಡ ಕೊಡ್ತಾ ಇರ್ತಾನೆ ಪರಮಾತ್ಮ. ಇದು ಅನ್ಲಿಮಿಟೆಡ್. ಆದ್ರೆ ನಾವು ಆ ಒಂದು ಫ್ರೀಕ್ವೆನ್ಸಿ ಏನಾಗಿರೋದಿಲ್ಲ, ಕನೆಕ್ಟ್ ಆಗಿರೋದಿಲ್ಲ. ಅದಕ್ಕಾಗಿ ಏನಾಗಲ್ಲ, ನಮಗೆ ಬರುವುದಿಲ್ಲ. ನಾವು ಶಕ್ತಿಯಿಂದ ಭರ್ಪೂರ್ ಆಗಿದ್ದೇವೆ ಅಂತ ನಮಗೆ ಅನುಭವ ಆಗೋದಿಲ್ಲ. ಪರಮಾತ್ಮನ ಹತ್ರ ಹೋಗಿ ನನಗೊಂದ್ ಗಾಡಿ ಕೊಡಂದ್ರೆ ಏನಂತಾನೆ ಭಗವಂತ? ಪರಮಾತ್ಮನಲ್ಲಿರುವಂತ ಶಕ್ತಿಗಳನ್ನ ನಾನ್ ತುಂಬ್ಕೊಂಡು, ಆ ಶಕ್ತಿಗಳಿಂದ ನನ್ನ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ಎದುರಿಸಿ, ಕಾರ್ಯ ಮಾಡಿದಾಗ, ಹಣ ಗಳಿಸಿದಾಗ ನಾವೇನ್ ಮಾಡ್ಬೋದು ಹೇಳಿ? ಗಾಡಿಯನ್ನ ತಗೋಬಹುದು. ನಾವ್ ಹೋಗಿ ಅವನ ಹತ್ರ ಬೇಡ್ತಾ ಇದೀವಿ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನನ್ ಜೊತೆ ಕನೆಕ್ಟ್ ಆಗಿ ಸೂರ್ಯ ಇದಾನಂದ್ಮೇಲೆ
ಒಳಗಡೆ ಕೂತು ನನಗೆ ಶಕ್ತಿ ಕೊಡು ಅಂತ ಸೂರ್ಯನ ಎದುರುಗಡೆ ಹೇಳಿದ್ರೆ ಶಕ್ತಿ ಬರುತ್ತಾ? ಇಲ್ಲ. ಅವನು ಎಲ್ಲಿದ್ದಾನೆ ಅಲ್ಲಿ ಹೋಗಿ ಸೂರ್ಯನ ಬಿಸಿಲಿನ ಕೆಳಗಡೆ ನಾವು ಕೂಡ್ಬೇಕು ಅಲ್ವಾ? ಮಳೆ ಬರುವಾಗ ಮಳೆಯಲ್ಲಿ ಹೋಗಿ ನಿಂತ್ರೆ ಏನಾಗುತ್ತೆ? ನೆನೆತೀವಲ್ವಾ? ಹಂಗೆ ಪರಮಾತ್ಮ ಜ್ಞಾನ ಕೊಡುವಾಗ, ಶಕ್ತಿ ಕೊಡುವಾಗ ಅವನ ಜೊತೆ ನಾನು ಆತ್ಮ ಅಂತ ತಿಳ್ಕೊಂಡು ಕನೆಕ್ಟ್ ಆದಾಗ ನಮಗೇನಾಗುತ್ತೆ? ಶಕ್ತಿ ಸಿಗುತ್ತೆ. ಅದಕ್ಕೇನ್ ಮಾಡ್ಬೇಕು? ಮೊದಲು ನನ್ನನ್ನ ಆತ್ಮ ಅಂತ ತಿಳ್ಕೋಬೇಕು. ನಾನು ಈ ಹನಿಯ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಆತ್ಮ. ಅದನ್ನ ನೀವು ಚಿತ್ರದ ರೂಪದಲ್ಲಿ ನೋಡ್ಕೋಬೇಕು. ಚಿತ್ರ ರೂಪದಲ್ಲಿ ನೋಡ್ದಾಗ ಈಗ ಸೂರ್ಯ ತರ ಇಲ್ ಮೇಲೆ ಸೂರ್ಯನ್ ತರ ಪರಂಪಿತ ಪರಮಾತ್ಮ ಸರ್ವಶಕ್ತಿವಾನ್, ಪ್ರೀತಿಯ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ, ಸರ್ವಶಕ್ತಿವಾನ್ ಪರಮಾತ್ಮನ ತಲೆಯ ಮೇಲ್ಗನೆ ಅವರಿಂದ ಶಕ್ತಿಯ ಕಿರಣಗಳು ನನ್ನ ಆತ್ಮನಿಗೆ ಬರ್ತಾ ಇದೆ. ಪರಮಾತ್ಮನೂ ಕೂಡ ಆತ್ಮ, ನಾನು ಕೂಡ ಆತ್ಮ ಅಂದಾಗ ಮಾತ್ರ ಅವರಿಂದ ಶಕ್ತಿಯ ಕಿರಣಗಳು ನನಗೇನಾಗ್ತಾ ಹೋಗ್ತವೆ? ಬರ್ತಾ ಹೋಗ್ತವೆ. ಇದನ್ನ ಏನ್ ಮಾಡಿ ದಿನಕ್ಕೆ 1 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ಮನಸ್ಸು, ಬುದ್ಧಿ ಹೊರಗಡೆ ಎಲ್ಲೂ ಕೂಡ ಏನಾಗ್ಬಾರ್ದು? ಅಲ್ದಾಡ್ಬಾರ್ದು. ಈಗ ನೋಡಿ, ನಾವು ಯಾವ ಸ್ಮೃತಿಯಲ್ಲಿರ್ತೀವಿ ನಮಗೆ ಅದೇ ನೆನಪಾಗುತ್ತೆ. ಉದಾಹರಣೆಗೆ, ನಾನ್ ತಂದೆ ಅನ್ನುವಂತಹ ನೆನಪಿನಲ್ಲಿದ್ರೆ ನನಗೆ ಯಾರು ನೆನಪಾಗ್ತಾರೆ? ಮಗ ನೆನಪಾಗ್ತಾನೆ. ನಾನು ಪತಿ ಅಂತ ನಂಗ್ ನೆನಪಿದ್ರೆ ನಂಗೆ ಯಾರು ನೆನಪಾಗ್ತಾರೆ? ಪತ್ನಿ ನೆನಪಾಗ್ತಾಳೆ. ನಾನು ಡಾಕ್ಟರ್ ಅಥವಾ ಅಂತ ನೆನಪಿದ್ರೆ ಅಲ್ಲಿ ಯಾರು ನೆನಪಾಗ್ತಾರೆ ನನಗೆ? ಪೇಷಂಟ್ ನೆನಪಾಗ್ತಾರೆ. ಅದೇ ರೀತಿ ನಾನು ಆತ್ಮ ಅಂತ ನೆನಪಿದ್ದಾಗ ಮಾತ್ರ ನಮಗೆ ಪರಮಾತ್ಮ ನೆನಪಾಗ್ಲಿಕ್ಕೆ ಸಾಧ್ಯ. ದೇಹದ ಸ್ಮೃತಿಯಲ್ಲಿದ್ರಿ, ದೇಹದಾರ ಸಂಬಂಧಿಗಳ ನೆನಪು ಬರ್ತಾರೆ. ಆತ್ಮದ ಸ್ಮೃತಿಯಲ್ಲಿದ್ರಿ, ನೆನಪಿನಲ್ಲಿದ್ರಿ, ಪರಮಾತ್ಮ ನೆನಪು ಬರ್ತಾನೆ. ಇಷ್ಟನ್ನ ನಾವ್ ಎಲ್ಲಿದ್ದೀವಿ? ದೇಹದ ಸ್ಮೃತಿಯಲ್ಲೇ ಇದ್ದೀವಿ. ಅದಕ್ಕೆ ನಮಗೆ ಯಾರು ನೆನಪು ಬರ್ತಾರೆ? ದೇಹಧಾರಿಗಳೇ ನೆನಪು ಬರ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಮಕ್ಕಳೇ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಪಕ್ಕಾ ಮಾಡಿಸ್ತಾರೆ. ಅವಾಗ ಮಾತ್ರ ನಮಗೇನಾಗ್ಲಿಕ್ಕೆ ಸಾಧ್ಯ? ಪರಮಾತ್ಮ ನೆನಪು ಬರ್ಲಿಕ್ಕೆ ಸಾಧ್ಯ. ಈಗ ತಿಳ್ಕೊಳ್ಳಿ, ನಾವು ದೇಹದ ಸಂಬಂಧಗಳೆಲ್ಲ ಸಿಕ್ಕಾಕೊಂಡ್ವು ಅಂದ್ರೆ ಡೆಫಿನೆಟ್ ಆಗಿ ನಮಗೆ ಪರಮಾತ್ಮ ನೆನಪು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನೆಕ್ಷನ್ ಎರಡೇ ಇರ್ಬೇಕು. ಒಂದು ದೇಹ, ಇಲ್ಲ ಒಂದು ಭಗವಂತ. ಭಗವಂತ ನೆನಪು ಬರ್ಬೇಕಾದ್ರೆ ನನ್ನನ್ನ ನಾನೇನಂತ ತಿಳ್ಕೋಬೇಕು? ಆತ್ಮ ಅಂತ ತಿಳ್ಕೋಬೇಕು. ಆತ್ಮ ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಮ್ ಕನೆಕ್ಷನ್ ಯಾರ್ ಜೊತೆ ಇದೆ? ದೇಹಧಾರಿಗಳ ಜೊತೆನೇ ಇದೆ. ಅವಾಗ ಏನಾಗುತ್ತೆ? ಅವ್ರ ಮೂಡು ಯಾವ ರೀತಿ ಇರುತ್ತೆ ಅದೇ ತರ ನನ್ ಮೂಡು ಏನಾಗುತ್ತೆ? ಆಟ ಆಡ್ದಂಗ್ ಆಗುತ್ತೆ. ಅದಕ್ಕೆ ಯಾವಾಗ ನಾವು ಪರಮಾತ್ಮ ನೆನಪು ಮಾಡ್ತೀವಿ, ಪರಮಾತ್ಮಂದು ಯಾವತ್ತಾದ್ರೂ ಮೂಡ್ ಆಫ್ ಆಗುತ್ತಾ? ಯಾವತ್ತೂ ಆಗುದಿಲ್ಲ. ಅವರಿಂದ ಶಕ್ತಿ ಯಾವಾಗ್ಲೂ ಕೂಡ ನನಗೇನಾಗ್ತಾ ಇರುತ್ತೆ? ಬರ್ತಾ ಇರುತ್ತೆ. ಪರಮಾತ್ಮನ ಶಕ್ತಿಯ ಕೆಳಗಡೆ ಹೋಗಿ ಕೂತು ಅವರಿಂದ ಶಕ್ತಿಗಳನ್ನ ನನ್ನಲ್ಲಿ ತುಂಬ್ಕೋಬೇಕು. ಬೇಡ್ಬಾರ್ದು. ಬೇಡಿದ್ರೆ ಭಗವಂತ ಕೊಡುವುದಿಲ್ಲ. ಪರಮಾತ್ಮ ಹೇಳಿದ್ದಾನೆ, ಪವಿತ್ರತೆ, ಸುಖ, ಶಾಂತಿ, ಆನಂದ, ಪ್ರೇಮ ನಿರಂತರವಾಗಿ ಅವ್ರು ಕೊಡ್ತಾನೆ ಇರ್ತಾರೆ. ಈ ರೀತಿ ಅನುಭವ ಮಾಡ್ಕೋಬೇಕು. ನನ್ನ ಆತ್ಮ ಮೇಲೆ ಪರಮಾತ್ಮ ಇದ್ದಾರೆ. ಅವರಿಂದ ಶಕ್ತಿಯ ಕಿರಣಗಳು ನನ್ನ ಆತ್ಮನಿಗೆ ಬರ್ತಾ ಇದೆ. ನನ್ನ ಆತ್ಮ ಭರ್ಪೂರ್ ಆಗ್ತಾ ಇದೆ. ಇದ್ರಿಂದ ನನ್ನ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬರ್ತವೆ ಅವೆಲ್ಲವೂ ಕೂಡ ದೂರ ಆಗ್ತಾ ಇದ್ದಾವೆ. ಅದನ್ನ ಎದುರಿಸುವಂತ ಶಕ್ತಿ ನನ್ನಲ್ಲಿ ಬರ್ತಾ ಇದೆ. ಇದು ಫಸ್ಟ್ ಸ್ಟೆಪ್. ಯಾವಾಗ ನಾವ್ ಇದನ್ನ ಮಾಡ್ತೀವಿ, ನೆಕ್ಸ್ಟ್ ಫ್ಯೂಚರ್‌ಗೆ ಏನ್ ಮಾಡ್ಬೇಕು ಹೇಳಿ? ನಾನು ಯಾವ ಜಾಗದಲ್ಲಿ ಇರ್ತೀನಿ ಅಥವಾ ನನ್ನನ್ನ ನಾನು ಸುಧಾರಣೆ ಆದ್ಮೇಲೆ ನನ್ನ ಫ್ಯಾಮಿಲಿಯನ್ನ ನಾನು ಸುಧಾರಣೆ ಮಾಡ್ಲಿಕ್ಕೆ ಬಯಸ್ತೀನಿ. ಅವಾಗ ಏನ್ ಮಾಡ್ಬೇಕು? ಯಾವ ಮನೆಯಲ್ಲಿ ನಾನ್ ಇರ್ತೀನಿ ಅಲ್ಲಿ ಏನ್ ತಿಳ್ಕೋಬೇಕು? ಪರಮಾತ್ಮಂದು ಶಕ್ತಿ ಕಿರಣಗಳು ನನಗ್ ಬರ್ತಾ ಇದಾವೆ. ನನ್ನಿಂದ 4 ಕಡೆ ಶಕ್ತಿ ಕಿರಣಗಳು ಹರಡ್ತಾ ಇದೆ. ಈ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಶಕ್ತಿಯ ಕಿರಣಗಳು ತಲುಪ್ತಾ ಇದೆ. ಈಗ ನೋಡಿ, ಒಂದ್ ಮನೆಯಲ್ಲಿ ಒಬ್ರಿಗೆ ಗವರ್ಮೆಂಟ್ ಜಾಬ್ ಸಿಕ್ತಂದ್ರೆ ಆ ಮನೆಯನ್ನೆಲ್ಲ ಕೂಡ ಅವ್ರು ಏನ್ ಮಾಡ್ತಾರೆ? ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ. ಅದೇ ರೀತಿ ಒಂದ್ ಮನೆಯಲ್ಲಿ ಒಬ್ರಾದ್ರೂ ಈ ರಾಜಯೋಗ ಮೆಡಿಟೇಷನ್ ಅನ್ನ ಕಲಿತ್ರೆ ಆ ಮನೆಯನ್ನ ಪೂರ್ತಿ ಅವ್ರು ಏನ್ ಮಾಡ್ಬೋದು? ನಡೆಸ್ಕೊಂಡು ಹೋಗ್ಬೋದು. ಇದರಿಂದ ಸಮಸ್ಯೆಯಿಂದ, ಟೆನ್ಷನ್ ಇಂದ ಫ್ರೀ ಆಗಿ ಎದುರಿಸುವಂತಹ ಶಕ್ತಿ ಏನಾಗುತ್ತೆ? ಆ ಆತ್ಮಗಳಿಗೆ ಬರುತ್ತೆ. ಪರಮಾತ್ಮ ಸದಾಕಾಲ ಯಾವಾಗ್ಲೂ ಒಂದ್ ಮಾತನ್ನ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ. ಏನಂದ್ರೆ, ಮಕ್ಳೇ ನಾನ್ ಕುಳ್ತಿದ್ದೀನಿ. ನನ್ನನ್ನ ನೀವ್ ಏನ್ ಮಾಡ್ತಾ ಇಲ್ಲ? ಯೂಸ್ ಮಾಡ್ಕೋತಾ ಇಲ್ಲ. ಪರಮಾತ್ಮ ಸೂರ್ಯನ್ ತರ ಕಾನ್ಸ್ಟೆಂಟ್ ಆಗಿರುವಂತ ಶಕ್ತಿ. ಅವ್ರು ಯಾವಾಗ್ಲೂ ಕೊಡ್ತಾ ಇರ್ತಾರೆ. ನಾವ್ ಅವ್ರಿಗೆ ಏನಾಗ್ತಾ ಇಲ್ಲ? ಕನೆಕ್ಟ್ ಆಗ್ತಾ ಇಲ್ಲ. ಕನೆಕ್ಟ್ ಆಗ್ಲಿಕ್ಕೆ ಏನ್ ನಡುವೆ ಅಡ್ಡ ಬರ್ತಾ ಇದೆ? ಶರೀರ.
ಶರೀರ ಬರೋದ್ರಿಂದ ಶರೀರದ ಸಂಬಂಧಗಳು, ನಾನು ಶರೀರದ ಗುಣಗಳು ನನಗೆ ಬರ್ಲಿಕ್ಕೆ ಸಾಧ್ಯ. ಶರೀರದ ಸಂಬಂಧ ಪರಮಾತ್ಮನ ಜೊತೆ ಇಲ್ಲ. ನನ್ನನ್ನ ನಾನು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಮಾಡಿದಾಗ ಮಾತ್ರ ಕನೆಕ್ಷನ್ ಏನಾಗುತ್ತೆ, ಗಟ್ಟಿಯಾಗುತ್ತೆ. ನೋಡಿ, ವಿಶ್ವದಲ್ಲಿ ಎಲ್ಲಾ ಧರ್ಮ ಗುರುಗಳು ತಮ್ಮ ಕೈಯನ್ನ ಏನ್ ಮಾಡ್ತಾರೆ, ಮೇಲನೆ ತೋರಿಸಿದ್ದಾರೆ. ಅಂದ್ರೆ ಪರಮಾತ್ಮ ಎಲ್ಲಿದ್ದಾನೆ, ಮೇಲೆ ಇದ್ದಾನೆ. ಪರಮಾತ್ಮ ಸದಾಕಾಲ ನಮ್ಮನ್ನ ನೋಡ್ತಾ ಇರ್ತಾನೆ. ಆದ್ರೆ ಕನೆಕ್ಷನ್ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ಯಾರ್ದು, ನಮ್ದು. ಈಗ ಮನೆಯಲ್ಲಿ ನೋಡಿ, ಮಕ್ಕಳಿದ್ದಾರಂದ್ರೆ ಮಕ್ಕಳಿಗೆ ಹೋಮ್‌ವರ್ಕ್ ಅನ್ನ ತಂದೆ ತಾಯಿಗಳು ಕುಳಿತು ಏನ್ ಮಾಡ್ತಾರೆ, ಗೈಡ್ ಮಾಡ್ಬೋದು ಹೋಮ್‌ವರ್ಕ್ ಹೆಂಗ್ ಮಾಡ್ಬೇಕು ಅಂತೇಳಿ. ಬಾಜು ಕುಳಿತು ಮಾಡಿಸ್ಬೋದು. ಆದ್ರೆ ಅವರೇ ಏನ್ ಮಾಡ್ಕೊಡೋದಿಲ್ಲ, ಹೋಮ್‌ವರ್ಕ್ ಅನ್ನ ಮಾಡಿ ಕೊಡೋದಿಲ್ಲ. ಅದೇ ರೀತಿ ಭಗವಂತ ಏನೇ ಸಮಸ್ಯೆ ಬಂದ್ರು ನಮಗೆ ಗೈಡ್ ಮಾಡ್ತಾರೆ, ನಮ್ಗೆ ಶಕ್ತಿಯನ್ನು ತುಂಬ್ತಾರೆ, ನಮ್ಮನ್ನ ಮುನ್ನಡೆಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಹೊರತು ಅವರೇ ಆ ಸಮಸ್ಯೆಯನ್ನ ಏನ್ ಮಾಡೋದಿಲ್ಲ, ಬಗೆಹರಿಸೋದಿಲ್ಲ. ಅದಕ್ಕೆ ಪರಮಾತ್ಮನಿಂದ ಶಕ್ತಿಯನ್ನ ತಗೊಂಡು ನನ್ನ ಜೀವನದ ಕಷ್ಟಗಳನ್ನ ನಾನೇ ಏನ್ ಮಾಡ್ಕೋಬೇಕು, ದೂರ ಮಾಡ್ಕೋಬೇಕು. ಸೊ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್‌ಗೂ ಕೂಡ ಏನ್ ಮಾಡಿ, ಶೇರ್ ಮಾಡಿ. ಯಾವಾಗ ಕನೆಕ್ಷನ್ ಪರಮಾತ್ಮನ ಜೊತೆ ಕ್ಲಿಯರ್ ಆಗಿ ಆಗುತ್ತೆ, ಆಗ ಏನಾಗುತ್ತೆ, ನೆಟ್ವರ್ಕ್ ಹೇಳಿ ಯಾವಾಗ್ಲೂ ಕೂಡ ಸದಾಕಾಲ ನಮಗೆ ಸಿಗ್ತಾ ಇರುತ್ತೆ. ಇದನ್ನ 1 ನಿಮಿಷದಿಂದ ನೀವು ಏನ್ ಮಾಡಿ, ಸ್ಟಾರ್ಟ್ ಮಾಡಿ. ದಿನವೂ ಕೂಡ 1 ನಿಮಿಷ, 2 ನಿಮಿಷ, 3 ನಿಮಿಷ, 5 ನಿಮಿಷ, 10 ನಿಮಿಷ ಅಂದ್ರೆ ಆ 10 ನಿಮಿಷದಲ್ಲಿ ನಿಮ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನ ನೀವು ಪರಮಾತ್ಮನಿಗೆ ಹೇಳ್ಕೊಳ್ಳಿ. ಭಗವಂತ, ನನ್ನ ಜೀವನದಲ್ಲಿ ಈ ಪರಿಸ್ಥಿತಿ ಬಂದಿದೆ. ಇದನ್ನ ಎದುರಿಸ್ಲಿಕ್ಕೆ ನನಗೆ ಶಕ್ತಿಯನ್ನ ಕೊಡು. ಪವಿತ್ರತೆಯ ಶಕ್ತಿ ಕೊಡು, ಶಾಂತಿಯ ಶಕ್ತಿ ಕೊಡು, ಸುಖದ ಶಕ್ತಿ ಕೊಡು. ಹೋಗಿ ನಾವು ಆ ಶವರ್ ಕೆಳಗಡೆ ಏನಾಗ್ಬೇಕು, ಕೂಡ್ಬೇಕು. ಅಂದಾಗ ಮಾತ್ರ ಆ ಶಕ್ತಿ ನನ್ನಲ್ಲಿ ತುಂಬುತ್ತೆ. ಬೇಡುವರಾಗ್ಬಾರ್ದು. ಯಾಕಂದ್ರೆ ನಾವು ಯಾರ್ ಮಕ್ಳು? ಪರಮಾತ್ಮನ ಮಕ್ಕಳು. ಪರಮಾತ್ಮನ ಮಕ್ಕಳಂದ್ರೆ ಅವರಲ್ಲಿರುವಂತಹ ಶಕ್ತಿ ನನ್ನಲ್ಲೂ ಇದೆ. ಅದಕ್ಕಾಗಿ ಎಂದೂ ಕೂಡ ಏನಾಗ್ಬಾರ್ದು, ಬೇಡುವರಾಗ್ಬಾರ್ದು. ನಾವೇ ಪರಮಾತ್ಮನ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಂಡು ನಮ್ಮ ಜೀವನದ ಸಮಸ್ಯೆಯನ್ನ, ನಮ್ಮ ಜೀವನದ ದೋಣಿಯನ್ನ ನಾವೇ ನಡೆಸ್ಬೇಕು. ದೇಹದ ಸಂಬಂಧಗಳೇನ್ ಮಾಡ್ತವೆ, ನೋಡಿದ್ವಲ್ಲ, ದುಃಖನೇ ಕೊಡ್ತಾ ಬಂದಿದ್ದಾವೆ. ಈಗ ಸಮಯ ಇದೆ ಯಾವುದು, ಧರ್ಮದ ಗ್ಲಾನಿ ಆಗುವಂತ ಸಮಯ, ಅಧರ್ಮ ಹೆಚ್ಚಾಗಿರುವಂತ ಸಮಯ. ಇಂತಹ ಸಮಯದಲ್ಲಿ ನಾವು ಪರಮಾತ್ಮನನ್ನೇ ನೆನಪು ಮಾಡ್ಬೇಕು. ಒಂದೇ ಒಂದ್ ತಿಳ್ಕೊಳ್ಳು, ಜಗತ್ನಲ್ಲಿ ಯಾವ ಶಕ್ತಿನೂ ಕೂಡ ನಮಗೆ ಹೆಲ್ಪ್ ಮಾಡೋಕೆ ಸಾಧ್ಯ ಇಲ್ಲ. ಎಂಥದೇ ಕಠಿಣ ಪರಿಸ್ಥಿತಿ ಬಂದ್ರೂ ಪರಮಾತ್ಮ ಸದಾಕಾಲ ಜೊತೆಗಿರ್ತಾನೆ. ಇದು ಅನುಭವದ ಮಾತುಗಳು, ಎಷ್ಟೋ ಜನದ ಅನುಭವದ ಮಾತುಗಳು. ನೀವಿದನ್ನ ಏನ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಆಗ ನಿಮಗೆ ಏನಾಗುತ್ತೆ, ಅನುಭವ ಆಗುತ್ತೆ. ಓಂ ಶಾಂತಿ.